ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಸೂರತ್ಕಲ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 28 ಜುಲೈ ಅವತ್ತು ಸಂಜೆ 8 ಗಂಟೆ ಸುಮಾರಿಗೆ ಸೂರತ್ಕಲ್ ಪಟ್ಟಣದ ಮುಖ್ಯ ರಸ್ತೆಯಲ್ಲಿರುವಂತಹ ಒಂದು ಅಂಗಡಿಯ ಎದುರಿಗೆ ಒಬ್ಬ 23 ವರ್ಷದ ಮೊಹಮ್ಮದ್ ಫಾಜಿಲ್ ಅನ್ನುವಂಥ ವ್ಯಕ್ತಿ, ಇವನು ಮಂಗಳಪೇಟೆ ಗ್ರಾಮಕ್ಕೆ ಬಿಲಾಂಗ್ ಆಗಿರೋನಾಗಿದ್ದಾನೆ ಮತ್ತು ಇವನು HPCL ಕಂಪನಿಯಲ್ಲಿ ಬುಲೆಟ್ ಟ್ಯಾಂಕರ್ ಅದರಲ್ಲಿ ಪಾರ್ಟ್ ಟೈಮ್ ಕ್ಲೀನರ್ ಆಗಿ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ಕೊಂಡಿರ್ತಾನೆ ಅನ್ನುವಂಥದ್ದು. ಅವನ ಮೇಲೆ ಒಂದು ಕಾರ್ನಲ್ಲಿ ಬಂದಂಥ ಕೆಲವರು ಹಲ್ಲೆ ಮಾಡಿದ ನಂತರ ಇಮಿಡಿಯೇಟಾಗಿ ಅವನ್ನ AJ ಹಾಸ್ಪಿಟ್ಲಿಗೆ ತೊಗೊಂಬರ್ತಾರೆ. ಅಲ್ಲಿ ಒಂದು ಡೆತ್ ಆಗಿರುತ್ತೆ. ಸೊ ಇದರ ಹಿನ್ನೆಲೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊಂಡಿದ್ವಿ. ಇದು ಸೂರತ್ಕಲ್ ಪಟ್ಟಣ ಏನಿದೆ ಅದು ಅತೀವವಾಗಿ ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಮತ್ತು ಇದರ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎರಡು ಕೊಲೆ ಪ್ರಕರಣಗಳು ನಡೆದಿದ್ದು ಅತ್ಯಂತ ಸೂಕ್ಷ್ಮ ಸಮಯ ಆಗಿದ್ದರಿಂದ ನಾವು ತಕ್ಷಣಕ್ಕೆ ಜಾರಿಗೆ ಬರುವಂತೆ 144 ಜಾರಿ ಮಾಡಿದ್ವಿ. ಆ 144 ಪ್ರಾಹಿಬಿಟರಿ ಆರ್ಡರ್ ಜಾರಿ ಮಾಡಿರೋದ್ರಿಂದ ಅದು 5ನೇ ತಾರೀಕು ಬೆಳಗ್ಗೆ 6 ಗಂಟೆವರೆಗೂ ಜಾರಿ ಇದೆ. ಅದೇ ರೀತಿ ಸಂಜೆ ವಾಹನಗಳು ಮತ್ತು ಅನಾವಶ್ಯಕವಾಗಿ ಓಡಾಟ ಮಾಡುವಂಥವ್ರು ಅಂಥವ್ರನ್ನ ಓಡಾಟ ಕಮ್ಮಿ ಮಾಡಬೇಕು ಮತ್ತು ನಮ್ಮ ಪೊಲೀಸ್ ಬಿಗಿ ಬಂದೋಬಸ್ತು ಇನ್ನೂ ಹೆಚ್ಚು ಚುರುಕು ಮಾಡಬೇಕು ಅನ್ನೋ ಕಾರಣಕ್ಕೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಅಂದಿನಿಂದನೂ ಪ್ರಾಹಿಬಿಟರಿ ಆರ್ಡರ್ಸ್ ಮಾಡುವಂಥದ್ದು, ಅಂದರೆ ಎಮರ್ಜೆನ್ಸಿ ಸರ್ವಿಸಸ್ ಹೊರತುಪಡಿಸಿ ಬೇರೆಲ್ಲ ಸರ್ವಿಸಸ್ ಕೊಡ್ತಿರೋಂಥ ಅಂಗಡಿ ಮುಗ್ಗಟ್ಟಿರ್ಬೋದು ಬೇರೆವೆಲ್ಲ ಬಂದ್ ಮಾಡಬೇಕು ಅನ್ನುವಂಥದ್ದು. ಮತ್ತು ಅವತ್ತು ಅಂದರೆ 29ನೇ ತಾರೀಕು ಸೂರತ್ಕಲ್, ಪಣಂಬೂರ್, ಮುಲ್ಕಿ ಮತ್ತು ಬಜ್ಪೆ ಈ 4 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯಬಾರ್ದು ಅನ್ನೋ ಕಾರಣಕ್ಕೆ ಶಾಲಾ ಕಾಲೇಜುಗಳನ್ನು ಕೂಡ ಮುಚ್ಚಿಸಲಿಕ್ಕೆ ನಾವು DC-ಗೆ ಮನವಿ ಮಾಡಿದ್ವಿ. ಆ ಪ್ರಕಾರ ಅವತ್ತು ಮುಚ್ಚಿದ್ರು ಕೂಡ. ಮತ್ತು ಅಂದಿನಿಂದನೂ 3ನೇ ತಾರೀಕು ಬೆಳಗ್ಗೆವರೆಗೂ ಲಿಕ್ಕರ್ ಪ್ರಾಹಿಬಿಟರಿ ಆರ್ಡರ್ ಇದೆ. ಇದೆಲ್ಲ ಕಾನೂನು ಸುವ್ಯವಸ್ಥೆ ಮತ್ತು ಇನ್ನು ಬೇರೆ ಬೇರೆ ರೀತಿಯ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೆ ಆಗಿತ್ತು. ನಮ್ಮ ಕೊಲೆ ಮಾಡಿದ ಇದು ನೋಡಿ, ಇದು ಗ್ರೂಪ್ ಆಫ್ 6 ವೇರ್ ಇನ್ವಾಲ್ಡ್ ಇನ್ ದಿ ಅಫೆನ್ಸ್. 6 ಜನ ಈ ಒಂದು ಕೃತ್ಯದ ಆರೋಪಿಗಳು. ಈ ಕೃತ್ಯ ಮಾಡಿರುವಂಥವ್ರು 6 ಜನ. ಅದರಲ್ಲಿ ಒಬ್ಬನಿಗೆ ಇವನ್ ಮೂವ್ಮೆಂಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆ ವ್ಯಕ್ತಿ ಐಡೆಂಟಿಫೈ ಮಾಡ್ತಾನೆ ಇವನ್ನ ಅಂತ. ಆಮೇಲೆ ನಂತರ ಅವನ ಬಗ್ಗೆ ಇವರೆಲ್ಲ ಹೆಚ್ಚು ಕಡಿಮೆ ಒಂದೇ ಏರಿಯಾ ನೋಡಿ. ಇದು ಬಜ್ಪೆ ಚೆಕ್ ಪೋಸ್ಟ್ ಸುಹಾಸ್ ಶೆಟ್ಟಿ ಏನಿದ್ದಾನೆ ಅವನಿರೋದಲ್ಲಾದ್ರೂ ಹೆಚ್ಚು ಇವನು ಸೂರತ್ಕಲ್ಲು, ಆಮೇಲೆ ಕಾಟಿಪಳ್ಳ, ಕೃಷ್ಣಾಪುರ, ಗಣೇಶ್ಪುರ ಈ ಏರಿಯಾದಲ್ಲೇ ಓಡಾಡ್ಕೊಂಡಿರುವಂಥವ್ರು. ಇನ್ನು ಉಳಿದ ಮೋಹನ್ ಕುಳಾಯಿ ಅಂದರೆ ಸೂರತ್ಕಲ್ ಪಕ್ಕದ ಬರುತ್ತೆ, ಗಿರಿಧರ್ ಸೂರತ್ಕಲ್ ಅವನು, ಅಭಿಷೇಕ್ ಸೂರತ್ಕಲ್ ಅವನು, ಶ್ರೀನಿವಾಸ್ ಸೂರತ್ಕಲ್ ಅವನು ಮತ್ತು ದೀಕ್ಷಿತ್ ಸೂರತ್ಕಲ್ ಅವನು. ಸೊ ಇವರಲ್ಲಿ ಭಾಳಷ್ಟು ಜನಕ್ಕೆ ಯಾರು ಗೊತ್ತಾಯಿದ್ದಾನೆ ಅವನ ಬಗ್ಗೆ ಪರಿಚಯ ಮತ್ತು ಅವನ ಚಟುವಟಿಕೆ ಬಗ್ಗೆ ಮಾಹಿತಿ ಇದ್ದಂಥವ್ರೇನೆ. ಬಟ್ ಇದರಲ್ಲಿ ಒಬ್ಬ ವ್ಯಕ್ತಿ, ಈ 6 ಆರೋಪಿಗಳಲ್ಲಿ ಒಬ್ಬ ವ್ಯಕ್ತಿ ನಿರ್ದಿಷ್ಟವಾಗಿ ಇವನಿಗೆ ಯಾಕೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ, ಇವನಿಗೆ ಯಾಕೆ ಹೊಡಿಬಾರ್ದು ಅನ್ನೋದ್ರ ಬಗ್ಗೆ ಪ್ರಪೋಸ್ ಮಾಡ್ತಾನೆ. ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗುತ್ತೆ. ಅವನ ಹೆಸರಲ್ಲೇ ಫೈನಲ್ ಮಾಡ್ತಾನೆ. ಹೌದು. ಅಲ್ಲ, ಅಂದಾಜು ಅಂದರೆ ಇವಾಗ ಸಿಗಬೇಕಲ್ಲ ನಮಗೆ. ಈಗ ನಾನು ನಮ್ಮ DCP ಅವರು, ನಮ್ಮ ACP ಅವರು ಪ್ಯಾನಲಲ್ಲಿ ಭಾಳಷ್ಟು ವಿಚಾರಣೆಯನ್ನು ಇವತ್ತು ಬೆಳಗ್ಗೆಯಿಂದ ಮಾಡಿದ್ದೀವಿ. ಸೊ ವಿಚಾರಣೆಯಲ್ಲಿ ಸಾಕಷ್ಟು ಅಂಶಗಳು ಕಂಡು ಬಂದಿದೆ. ಡೆಫಿನೆಟ್ಲಿ ಇವಾಗ ಇನ್ಯಾರ್ಯಾರು ಕನೆಕ್ಟೆಡ್ ಇದ್ದಾರೆ ಈ ಕೃತ್ಯದಲ್ಲಿ ಅವರೆಲ್ಲರೂ ಅರೆಸ್ಟ್ ಮಾಡ್ತಾರೆ. ಅದು ಒನ್ ಆಫ್ ದಿ ಅಕ್ಯೂಸ್ಡ್ among 6. ಅಲ್ಲ, ಸಹಚರ ಅಂದರೆ ಇವರೇ ರೌಡಿ ಶೀಟರ್ಸ್ ಇದ್ದಾರೆ. ಇದರಲ್ಲಿ ಸುಹಾನ್ ಶೆಟ್ಟಿ ಮೇಲೆ ರೌಡಿ ಶೀಟ್ ಇದೆ, ಇನ್ನೂ 2 ಆರೋಪಿಗಳ ಮೇಲೆ ರೌಡಿ ಶೀಟ್ ಇದೆ. ತಮ್ಮ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಸ್ಟೇಷನಲ್ಲಿ ರೌಡಿ ಶೀಟ್ ಇದೆ. ನಮ್ಮ ಟಿವಿ ದ ಪಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ.